ಎಲ್ರಿಗೂ ನಮಸ್ಕಾರ ಬಂಧುಗಳೇ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಸಮರ್ಥ ರಾಮದಾಸರು ನೀಡಿದ ಉಪದೇಶದ ಬಗ್ಗೆ ತಿಳಿದುಕೊಳ್ಳೋಣ. ಸಮರ್ಥ ರಾಮದಾಸರು ಮರಾಠ ಚಕ್ರವರ್ತಿ ಶಿವಾಜಿ ಮಹಾರಾಜನ ಆಧ್ಯಾತ್ಮಿಕ ಗುರು. ಇವರು 13 ಕೋಟಿ ಸಾರಿ ರಾಮನಾಮವನ್ನು ನೀರಿನಲ್ಲಿ ನಿಂತು ಜಪ ಮಾಡಿ ಸಿದ್ಧಿ ಪಡೆದ ಮಹಾನುಭಾವರು, ಚಕ್ರವರ್ತಿಯ ಗುರು. ಒಂದು ಕಡೆ 2 ದಿನ ಅವರು ಇರುತ್ತಿರಲಿಲ್ಲ, ಬರೀ ಕೃಪೆ ಮಾತ್ರ. ಯೋಗದಂಡ ಒಂದು ಜೋಳಿಗೆ, ಇಷ್ಟೇ ಅವರ ಆಸ್ತಿ. ವೈರಾಗ್ಯ ಚಕ್ರವರ್ತಿ ಒಂದು ದಿನ ಶಿವಾಜಿಯ ಅರಮನೆಯ ಮುಂದೆ ನಿಂತು ಜೈ ಜೈ ರಘುವೀರ ಸಮರ್ಥ ಎಂದು ಘೋಷಣೆ ಮಾಡಿದರು. ಶಬ್ದ ಕೇಳಿ ಓಡಿ ಬಂದ ಚಕ್ರವರ್ತಿ ಶಿವಾಜಿ ಗುರುಗಳಿಗೆ ದಂಡವತ್ ಪ್ರಣಾಮ ಮಾಡಿ ಆದರದಿಂದ ಒಳಗೆ ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿದನು. ಚಕ್ರವರ್ತಿ ಅಂಜಲಿಬದ್ಧನಾಗಿ ಗುರುಗಳ ಆಜ್ಞೆಗಾಗಿ ಕಾಯುತ್ತಿದ್ದಾನೆ. ಆಗ ಗುರುಗಳು ಹೇಳಿದರು, ಶಿವು, ಸರ್ವವು ಭಗವಂತನದೆಂಬ ಭಾವನೆ ನಿನ್ನ ಪ್ರಜೆಗಳಲ್ಲಿ ಬೆಳೆಸು. ತನ್ನಲ್ಲಿರುವುದೆಲ್ಲವೂ ಭಗವಂತನದೇ ಎಂದು ಮನಸ ಅರ್ಪಿಸಿ ತನಗೆ ಬೇಕಾದುದನ್ನು, ಅಂದರೆ ತತ್ಕಾಲಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವನಿಂದ ಬೇಡಿ ಪಡೆಯುವುದೇ ಭಿಕ್ಷಾವೃತ್ತಿ. ತನ್ನ ಕರ್ತವ್ಯ ಕರ್ಮವನ್ನು ಅವರು ನಿಷ್ಠೆಯಿಂದ ಮಾಡುವಂತಾಗಲಿ. ಫಲವನ್ನು ಮನಸಾ ಭಗವಂತನಿಗೆ ಅರ್ಪಿಸುವುದು. ಬೇಕಾದುದನ್ನು ಭಗವಂತನಿಂದ ಬೇಡಿ ಪಡೆದುಕೊಳ್ಳುವುದೇ ಭಿಕ್ಷಾವೃತ್ತಿ. ಕ್ರೈಸ್ತ ಮತಾವಲಂಬಿಗಳು ಎಷ್ಟೇ ಶ್ರೀಮಂತನಿರಲಿ ಬಡವನಿರಲಿ, ಚಕ್ರವರ್ತಿಯೂ ಸಹ ಊಟಕ್ಕೆ ಮುಂಚೆ, ಓ ಪರಲೋಕದಲ್ಲಿರುವ ತಂದೆಯೇ, ನನಗೆ ಈ ದಿನಕ್ಕೆ ಆಗುವಷ್ಟು ರೊಟ್ಟಿಯನ್ನು ಕೊಡು ಎಂದು ಪ್ರಾರ್ಥಿಸುತ್ತಾರೆ. ನಂತರ ತಿನ್ನುತ್ತಾರೆ. ಹಿಂದೂಗಳಾದ ನಾವು ಸಹ ಊಟಕ್ಕೆ ಮುಂಚೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂದು ಅನ್ನಪೂರ್ಣೆಯನ್ನು ಪ್ರಾರ್ಥಿಸಿ ಬೇಡಿ ತಿನ್ನುತ್ತೇವಲ್ಲವೇ. ಇದೇ ಭಿಕ್ಷಾವೃತ್ತಿ. ಭಗವಂತನಲ್ಲಿ ನಾವೆಲ್ಲ ಭಿಕ್ಷುಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.